ಗೈಸ್, ವೆಲ್ಕಮ್ ಬ್ಯಾಕ್ ಟು ಫೂಫಿ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಪ್ರೀತಿಯ ಯಶು. ಈ ವ್ಲಾಗು ಆ್ಯಕ್ಚುಲಿ ಪಾಪು ನಾಮಕರಣಕ್ಕೆ ಶಾಪಿಂಗ್ ಮಾಡಿದ್ವಲ್ಲ ಆ ವ್ಲಾಗು. ಸೊ ಪಾಪು ನಾಮಕರಣದ್ದು ಕಂಪ್ಲೀಟ್ ವೀಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರಾದರೂ ನೋಡಿಲ್ಲ ಅಂತಂದರೆ ನೋಡಿ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ, ಇನ್ಸ್ಟಾಗ್ರಾಮ್ ಲಿಂಕು ಮತ್ತು ಯೂಟ್ಯೂಬ್ ಲಿಂಕು. ಸೊ ಶಾಪಿಂಗ್ ಹೋಗೋದಕ್ಕಿಂತ ಮುಂಚೆ ಮೇಘ್ನಾಸ್ ಫುಡ್ಡಿಗೆ ಹೋಗಿ ಲಂಚ್ ಮುಗಿಸ್ಕೊಂಡು ಆ ದಿನ ಆಮೇಲೆ ಶಾಪಿಂಗ್ ಹೋಗಿದ್ದು. ಸೊ ಅಲ್ಲಿ ಒಂದು 5 years ಗರ್ಲು ಪಾಪು ನೋಡಿ, ಅಂದರೆ ನಮ್ಮ ಪಕ್ಕ ಟೇಬಲಲ್ಲಿ ಇದ್ದರು, ಪಾಪು ನೋಡಿ ಅವನ ಜೊತೆ ಆಟ ಆಡೋದಕ್ಕೆ ಅಂತ ಬಂದಳು. ಭಾಗ್ಯದ ಬೆಳಗಾರ ಹಾಡು ಹೇಳ್ತಿದ್ದಾರೆ ಕನ್ನಡದಲ್ಲಿ. गाओ गाओ. खत्म हो गया अभी स्टार्टिंग नहीं हुआ है. खत्म. कौन सा है अच्छा? ಶಾಪಿಂಗ್ ಅಂತ ಜಯನಗರ್ಗೆ ಹೋಗಿದ್ದು. ಸೊ ಜಯನಗರಲ್ಲಿ ಒಂದೇ ಸ್ಟ್ರೀಟಲ್ಲಿ ಎಷ್ಟೊಂದು ಅಂಗಡಿ ಇದೆಯಲ್ಲ, ಸೊ ಎಲ್ಲ ಒಟ್ಟಿಗೆ ಎಲ್ಲ ಅಂಗಡಿನಲ್ಲೂ ನೋಡ್ಬೋದು ಅಂತ. ಬಟ್ ನಮಗೆಲ್ಲ ಶಾಪಿಗೆ ಕಂಪೇರ್ ಮಾಡಿದ್ರೆ ಮಾನ್ಯವರಲ್ಲೇ ತುಂಬ ಚೆನ್ನಾಗಿ ಅನಿಸಿದ್ದು ಬಟ್ಟೆ. ಪಾಪುಗೆ ವಿವಿಗೆ ಒಂದೇ ಥರ ಬಟ್ಟೆ ಸಿಕ್ತು. ಸೊ ಪಾಪುಗೆ ವಿವಿಗೆ ಹಾಕ್ಸ್ಬಿಟ್ಟು ಟ್ರಯಲ್ ನೋಡಿಬಿಟ್ಟು ಮತ್ತೆ ನಾವು ಅದನ್ನು ಆರ್ಡರ್ ಕೊಟ್ಬಿಟ್ಟು ಬಂದ್ವಿ. ನೋಡಿ ಯಾರು ಹೇಳ್ತಿರೋದು? ಹಾಳು ಹಾಳು ಹಲೋ 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 ಸ್ಟಾರ್ಟ್ ಮಾಡು. ಶಾಪಿಂಗ್ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಪಾಪನ ಇಟ್ಕೊಂಡು ಆ್ಯಕ್ಚುಲಿ ಶಾಪಿಂಗ್ ಮಾಡೋದು ತುಂಬ ಕಷ್ಟ ಅನ್ನೋದಕ್ಕಿಂತ ಕೋಆಪ್ರೇಟ್ ಮಾಡ್ತಾನೆ. ತುಂಬ ಕ್ರ್ಯಾಂಕಿ ಇಲ್ಲ, ಆರಾಮಾಗಿ ಕೋಆಪ್ರೇಟ್ ಮಾಡ್ತಾನೆ. ಬಟ್ ನಮಗೇನೆ ಅವನ್ನೆಲ್ಲ ಕಡೆ ಎತ್ಕೊಂಡು ಓಡಾಡೋದು ನಮಗೆ ಟಯರ್ಡ್ ಆಗುತ್ತೆ. ಮತ್ತು ಅವನಿಗೂ ಪಾಪ ಸುಸ್ತಾಗ್ಬಿಡುತ್ತೆ. ಎಲ್ಲ ಕಡೆ ಎತ್ಕೊಂಡು ಓಡಾಡ್ತಿರ್ತೀವಿ ಆ ಜನಗಳ ನಡುವೆ. ಹೆಂಗೋ ಮುಗಿಸಿದ್ವಿ ನಾಮಕರಣದ ಶಾಪಿಂಗು. ಒಂದೇ ದಿನದಲ್ಲಿ ಮುಗೀತಪ್ಪ. ಮತ್ತು ಎಲ್ಲಿ ಸಿಗಲ್ವೋ ನಾವು ಅಂದ್ಕೊಂಡಿರೋ ಥರ ಬಟ್ಟೆ ಸಿಗುತ್ತೋ ಸಿಗಲ್ವೋ ಅಂದ್ಕೊಂಡೇ ಹೋಗಿದ್ವಿ. ಬಟ್ ಸಿಕ್ತು. ಮಾನ್ಯವರಲ್ಲಿ ತೊಗೊಂಡಿದ್ದು. ವಿವಿ ಹೆಂಗಿತ್ತು ವಿವಿ ಶಾಪಿಂಗು ಪಾಪು ಕರ್ಕೊಂಡು? ವಿಡಿಯೋ ಮಾಡ್ತಾ ಇದೀಯಾ? ಇದು ಎಂತ ಚೆನ್ನಾಗಿತ್ತು, ಸಿಕ್ತು ನಮಗೆ. ಸುತ್ತಾಡಿ ಅದೇ ಪಾಪು ಇಟ್ಕೊಂಡು ಸುತ್ತಾಡ ಸ್ವಲ್ಪ ಕಷ್ಟ. ಬಟ್ ಅಟ್ಲೀಸ್ಟ್ ನಾವೇನು ಅನ್ಕೊಂಡಿದ್ದೆ ಸಿಕ್ತಲ್ಲ, ಅದು ಖುಷಿ. ಚೆನ್ನಾಗಿರೋದು ಸಿಕ್ತು ಫೈನಲಿ. ನಮ್ಮ ಪಾಪಕ್ಕೆ ಚೆನ್ನಾಗಿರೋದು ಸಿಕ್ತು. ಅದೇ ಆ್ಯಕ್ಚುಲಿ ವಿವಿಗೆ ಮತ್ತು ಪಾಪುಗೆ ಒಂದೇ ಥರದ್ದು ಡ್ರೆಸ್ ಸಿಕ್ತು. ಅದೇ ಖುಷಿ ನನಗೆ. ಬಿಟ್ಟಿದೆ ಗುಂಡಣ್ಣ. ಫುಲ್ಲು ನಿದ್ದೆ ಬಂದು ಇನ್ನೇನು ಅಡ ಸ್ಟೇಜು. ಅಷ್ಟರಲ್ಲಿ ಮುಗಿಸ್ಬಿಟ್ವಿ ಶಾಪಿಂಗು. 12 ಗಂಟೆಗೆ ಮನೆಯಿಂದ ಹೊರಟಿದ್ದು. ನೋಡಿಲಿ ವಿಡಿಯೋ ನೋಡು ಇಲ್ಲಿ ಗುಂಡು. ಇವತ್ತು ಕ್ಯಾರಿ ಕಾಟ್ ಇಲ್ಲ ಪಾಪುಗೆ. ಕ್ಯಾರಿ ಕಾಟ್ ತಗೊಂಬಂದಿಲ್ಲ ಅಲ್ಲ. ಕಾರೆಲ್ಲ ಹಾಗೆ ಹೋಗ್ತಾರೆ ಶಾಪಿಂಗು. ಫ್ರಂಟ್ ಸೀಟಲ್ಲಿ ಕೂರಿಸ್ಕೊಂಡು ಫಸ್ಟ್ ಟೈಮ್ ಈ ಥರ ಕ್ಯಾರಿ ಕಾಟ್ ಇಲ್ದಲೆ ಕೂರಿಸ್ಕೊಂಡು ಹೋಗ್ತಾ ಇರೋದು. ಅಲ್ಲ ಮಗ್ನೆ ಇಲ್ಲೋಡಿ ಕಂದ ಹೇಳು. ಇಲ್ಲಿ ಹಾಯ್ ನಿನ್ಗೆ ಬರುತ್ತಲ್ಲ ಹೇಳು ಇವಾಗ ಹಾಯ್ ಮಾಡೋದು. ನಿನ್ನೆ ಆಫ್ ಶಾಪಿಂಗ್ ಆಯಿತು. ಯಾಕೆಂದರೆ 1 ಸೆಟ್ ಸಿಕ್ತು ಪಾಪುಗೆ ಮತ್ತು ವಿವಿಗೆ ಜಯನಗರಲ್ಲಿ ಮಾನ್ಯವರಲ್ಲಿ. ಎಷ್ಟೊಂದು ಟ್ರೈ ಮಾಡಿದ್ವಿ. ಬೇರೆ ರೈಮಂಡ್ ಎತ್ನಿಕ್ಸ್ ಅಂತ ಮಾಡಿದ್ದಾರೆ ಎತ್ನಿಕ್ ವೇರಿಗೆ. ಬಟ್ ಯಾವುದೂ ನಮ್ಗೆ ಅಷ್ಟು ಇಷ್ಟ ಆಗಿಲ್ಲ. ಎಲ್ಲ ಶಾಪು ಸುತ್ತಾಡಿ ಫೈನಲಿ ನಾವು ತೊಗೊಂಡಿದ್ದು ಮಾನ್ಯವರಲ್ಲಿ. ಚೆನ್ನಾಗಿ ಅನ್ನಿಸ್ತು. ಇವಾಗ ಇನ್ನೊಂದು ಸೆಟ್ ಬೇಕಿತ್ತು, ಅದಕ್ಕೆ ಇವತ್ತು ಹೋಗ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಫಸ್ಟು ಊಟ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಶುದ್ಧ ತಿಂಡಿ ಅಂತ ನಮ್ಮ ಮನೆ ಹತ್ರ ಹೊಸ್ದಾಗಿ ಓಪನ್ ಆಗಿದೆ, ನೈಸ್ ರೋಡ್ ಹತ್ರ. ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಪಾಪನು ಕರ್ಕೊಂಡು ನಿದ್ದೆ ಮಾಡ್ತಿದ್ದ ಹಂಗೆ ಎದಳಿಸ್ಕೊಂಡು ಕರ್ಕೊಂಡ್ಬಂದಿದ್ದೀನಿ. ಗುಂಡಿ ಇಲ್ಲಿ ನೋಡೋ. ಓಯ್ ಪಾಪಣ್ಣ ಇಲ್ಲಡಿ ಕಂದ ಬೌಂಟಿ. ಇಲ್ಲಿ ವೆಯ್ಟಿಂಗ್ ಅಂತೆ ಫುಡ್ಡಿಗೆ. ಏನು ಅಷ್ಟೊಂದು ಜನ ಎಲ್ಲ ಫುಲ್ ವೆಯ್ಟ್ ಮಾಡ್ತಾ ಇದ್ದಾರೆ.
ವೆಯ್ಟ್ ಮಾಡೋ ಅಂಥದ್ದು ಏನಿದೆ, ವೆಯ್ಟ್ ಮಾಡ್ಕೊಂಡು ಬೇರೆ ರೆಸ್ಟೋರೆಂಟ್ಗೆ ಹೋಗ್ಬೋದು ಅಂತ ಇವಾಗ ನಮ್ಮ ಮನೆ ಹತ್ರ ಇರೋ ರಜತಗಿರಿಗೆ ಹೋಗ್ತಿದ್ವಿ. ಏನೋ ಹೊಸ್ದಾಗಿದೆ ಟ್ರೈ ಮಾಡೋಣ ಅಂತ ಬಂದರೆ ವೆಯ್ಟಿಂಗ್ ಎಷ್ಟೊಂದು ಜನ ಈಚೆ ವೆಯ್ಟ್ ಮಾಡ್ಕೊಂಡು ಕೂತಿದ್ದಾರಪ್ಪ. ವೆಯ್ಟ್ ಮಾಡೋದಕ್ಕೆ ಆಗಲ್ಲ, ತುಂಬ ಟೈಮ್ ಇದೆ ಅನಿಸುತ್ತೆ, ಜನರ ಹತ್ರ ವೆಯ್ಟ್ ಮಾಡ್ತಾರೆ. ಲಂಚ್ಗೆ ಅಂತ ರಜತಗಿರಿಗೆ ಹೋದ್ವಿ ಬಿಕಾಸ್ ಅಲ್ಲಿ ಶುದ್ಧ ತಿಂಡಿನಲ್ಲಿ ರಶ್ ಇದೆ ಅಂತ. ಬಟ್ ಇಲ್ಲೂ ಫುಲ್ಲಾಗಿ ಹೋಗ್ಬಿಟ್ಟಿತ್ತು. ಅಟ್ಲೀಸ್ಟ್ ಸೆಲ್ಫ್ ಸರ್ವೀಸಲ್ಲಿ ಸಿಗುತ್ತಾ ಅಂತ ಹೋಗಿ ನೋಡಿ, ಸೆಲ್ಫ್ ಸರ್ವೀಸಲ್ಲಿ ಅವೈಲಬಲ್ ಇತ್ತು. ಅಲ್ಲಿ ತಿಂದ್ಕೊಂಡು ಹೊರಟ್ವಿ. ಸೊ ಇವತ್ತು ಕೂಡ ಜಯನಗರ್ಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಆಮೇಲೆ ಹೋಗ್ತಾ ಅಂದಿವೆ ನಮಗೆ ಕಲಾನಿಕೇತನ್ ಸಿಕ್ತು. ಫೋರಮ್ ಮಾಲ್ ಎದುರುಗಡೆ, ಕೋಣನಕಟ್ಟೆ ಕ್ರಾಸ್ ಫೋರಮ್ ಮಾಲ್ ಎದುರುಗಡೆ ಹೊಸ್ದಾಗಿದೆ. ಒಂದು ರೌಂಡ್ ಚೆಕ್ ಮಾಡೋಣ ಅಂತ ಹೋದ್ವಿ. ಆ್ಯಕ್ಚುಲಿ ನಮಗೆ ಬೇಕಾಗಿದ್ದು ಬೆಳಗ್ಗೆ ಪೂಜೆಗೆ ಪಂಚೆ ಶರ್ಟ್ ಸೆಟ್ಟು. ಸೊ ಅದು ಎರಡು ನಮ್ಗೆ ಇಲ್ಲೇ ಸಿಕ್ತು. ವಿವಿಗೆ ಆ್ಯಕ್ಚುಲಿ ಇಲ್ಲೇ ಸಿಕ್ತು. ಪಾಪುಗೆ ನಾನು ಏನು ಮಾಡಿದೆ, ಫಸ್ಟ್ ಕ್ರೈಯಿಂದ ಆರ್ಡರ್ ಮಾಡಿದೆ. ತೆಗಿಯೋದು ಇಲ್ಲಿ 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 ನೋಡಿ, ಇಲ್ಲಿ ಏಯ್ ಗುಂಡು. ಯಾವುದೇ ಶಾಪ್ಗೆ ಹೋದ್ರೂ ಪಾಪುನ ಅಲ್ಲಿ ಎಂಪ್ಲಾಯೀಸು ಎತ್ಕೊಂಡು ಆಟಾಡ್ಸೋರು. ಸೊ ಅದರಿಂದ ನಮಗೆ ವಿವಿಗೆ ಸ್ವಲ್ಪ ಈಸಿ ಆಯಿತು ಶಾಪಿಂಗ್ ಮಾಡೋದಕ್ಕೆ. ಬಿಕಾಸ್ ಅವ್ರು ಆಟ ಆಡಿಸ್ಬೇಕಾದ್ರೆ ನಮಗೆ ಬಟ್ಟೆ ನೋಡ್ಕೊಳ್ಳೋದಕ್ಕೆ ಟೈಮ್ ಸಿಗ್ತಾಯಿತ್ತು. ಸೊ ಅದೊಂದು ನಮಗೆ ತುಂಬ ಹೆಲ್ಪ್ ಆಯಿತು. ಯೂಶ್ವಲಿ ನಾಮಕರಣದಲ್ಲಿ ಬಂದ ಗೆಸ್ಟ್ಗಳು ಮನೆಗೆ ಹೋಗೋಷ್ಟರಲ್ಲಿ ಮಗು ಹೆಸರು ನೆನ್ಪಿಟ್ಕೊಂಡಿರಲ್ಲ, ಮರ್ತೋಗ್ಬಿಟ್ಟಿರ್ತಾರೆ. ಯಾಕೆಂದರೆ ನಾನು ಎಷ್ಟೊಂದು ಕಡೆ ಈ ಥರ ಆಗಿರೋದು ನೋಡಿದ್ದೀನಿ. ನಮ್ಮ ಅಪ್ಪ ಅಮ್ಮ ಆಗಲಿ, ದೊಡ್ಡಪ್ಪ ದೊಡ್ಡಮ್ಮ ಯಾರಾದ್ರೂ ನಾಮಕರಣಕ್ಕೆ ಹೋದರೆ ಮನೆಗೆ ಬಂದ ತಕ್ಷಣ ಏನು ಹೆಸರಿಟ್ಟು ಅಂದರೆ ಸ್ವಲ್ಪ ಟೈಮ್ ತಗೊಳ್ತಾರೆ, ಇಲ್ಲಾಂದರೆ ಮರ್ತೇ ಹೋಗಿಬಿಟ್ಟಿರ್ತಾರೆ. ನಮ್ಮ ಮಗು ಹೆಸರು ಮನೆಗೆ ಹೋದ್ಮೇಲೂ ಎಲ್ಲ ಬಂದ ಗೆಸ್ಟ್ಗಳಿಗೆ ನೆನಪಿರಲಿ ಅನ್ನೋ ಕಾರಣಕ್ಕೆ ಕಸ್ಟಮೈಸ್ ಚಾಕ್ಲೇಟ್ ಮಾಡಿಸಿ, ಅಂದರೆ ಕಿಟ್ಕ್ಯಾಟ್ 10 ರೂಪೀಸ್ ಚಾಕ್ಲೇಟ್ ತೊಗೊಂಡು ನಾವೇ ಒಂದು ಕಸ್ಟಮೈಸ್ಡ್ ರ್ಯಾಪರ್ ಮಾಡಿ ಅದಕ್ಕೆ ಹಾಕಿಬಿಟ್ಟು ಒಂದು ಪುಟ್ಟ ಗ್ಲಾಸ್ ಜಾರಲ್ಲಿ ಹಾಕಿಬಿಟ್ಟು ಎಲ್ರಿಗೂ ಕೊಟ್ವಿ. ಸೊ ದಟ್ ಮನೆಗೆ ಹೋದ್ಮೇಲೂ ನಮ್ಮ ಪಾಪುಗೆ ಏನು ಹೆಸರಿಟ್ವಿ ಅನ್ನೋದು ನೆನಪಲ್ಲಿರುತ್ತೆ ಅಂತ. ಸೊ ನಿನ್ನೆ ನೈಟು ಇವತ್ತು ಬೆಳಗ್ಗೆಯಿಂದ ಕೂತ್ಕೊಂಡು ಗಿಫ್ಟ್ ರ್ಯಾಪಿಂಗ್ ಮಾಡ್ತಾ ಇರೋದು. ಸೊ ಆ್ಯಕ್ಚುಲಿ ನಾವು ಒಂದು ಪ್ಲ್ಯಾನ್ ಮಾಡಿದ್ವಿ, ಕಸ್ಟಮೈಸ್ ಥರ ಚಾಕ್ಲೇಟ್ ಇರಬೇಕಂತ. ಇಲ್ಲೆಲ್ಲೂ ನಮಗೆ ಚಾಕ್ಲೇಟ್ ಅಂದರೆ ನಾವೇ ಚಾಕ್ಲೇಟು ಕಸ್ಟಮೈಸ್ ಮಾಡಿಸೋದಕ್ಕೆ ನಿಯರ್ ಬೈ ಎಲ್ಲಿರಲಿಲ್ಲ. ಸೊ ಅದಕ್ಕೆ ನಾನೇ ಐಡಿಯಾ ಯೂಸ್ ಮಾಡಿ ಈ ಥರ ಸ್ಟಿಕ್ಕರ್ ಯೂಸ್ ಮಾಡಿ ಕಾಲ್ ಮೀ ತುಷಿತ್ ಅಂತ ಅದ್ರ ಮೇಲೆ ನಾವೇ ಒಂದು ಸ್ಟಿಕ್ಕರ್ ಥರ ರೆಡಿ ಮಾಡಿ ಇದನ್ನು ಪ್ರಿಂಟ್ ಹಾಕಿಸ್ಬಿಟ್ಟು ಕಿಟ್ಕ್ಯಾಟ್ ಬರುತ್ತಲ್ಲ ಚಾಕ್ಲೇಟು, ಆ ಕಿಟ್ಕ್ಯಾಟ್ ರ್ಯಾಪರ್ನೆಲ್ಲ ಓಪನ್ ಮಾಡಿಬಿಟ್ಟು ಈ ಥರ ಇದ್ರ ಮೇಲೆ ಆ ಸ್ಟಿಕ್ಕರ್ನ ಅಂಟಿಸ್ತಾ ಇರೋದು. ಮತ್ತು ಈ ಥರ ಗ್ಲಾಸ್ ಜಾರ್ ತೊಗೊಂಡಿದ್ದೀವಿ. ಸೊ ಇದ್ರೊಳಗಡೆ ಹಾಕ್ಬಿಟ್ಟು ಕೊಡೋದು. ಮತ್ತು ಅಲ್ಲಿ ನೇಮ್ ರಿವೀಲ್ ಮಾಡ್ತೀವಲ್ಲ, ಆವಾಗ ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ಅಲ್ಲಿ ಎಷ್ಟು ಜನ ಇರ್ತಾರೋ ಅವ್ರಿಗೂ ಕೊಡೋದಕ್ಕೆ ಅಂತ ಇದೇ ಟೈಮ್ ಹಿಡಿದು ನೋಡಿ. ಪಾಪ ನಾನು ವಿವಿ ಕುತ್ಕೊಂಡು ಮಾಡ್ತಾಯಿದ್ವಿ. ಅಲ್ಲಿ ನೋಡಿ ಪಾಪನ ಆಟ ಆಡ್ತಾ ಇದ್ದಾನೆ. ಫೈನಲ್ ಔಟ್ಪುಟ್ ನೋಡಿ ಹೇಗಿದೆ. ಸೊ ಆ ಜಾರ್ಸ್ ಎಲ್ಲ ನಾನು ಈ ಕವರಲ್ಲಿ ಹಾಕಿಬಿಟ್ಟು ಎಲ್ರಿಗೂ ಅಲ್ಲಿ ಬಂದವ್ರಿಗೆ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಸೊ ಈ ಕವರ್ಸ್ನ ನಾನು ಅಮೆಝಾನಿಂದ ತರಿಸಿದ್ದು. ಸೊ ಚೆನ್ನಾಗಿದೆ, ಕವರ್ಸ್ ತುಂಬ ಚೆನ್ನಾಗಿದೆ. 12 ರೂಪೀಸ್ ಒಂದು ಬಿತ್ತು, ಬಟ್ ಚೆನ್ನಾಗಿದೆ. ಒಂದು ಫಂಕ್ಷನ್ ಮಾಡಬೇಕಂದ್ರೆ ಎಷ್ಟು ಟೆನ್ಷನ್ ಇರುತ್ತೆ, ಎಷ್ಟು ಕೋಆರ್ಡಿನೇಟ್ ಮಾಡಬೇಕು ಮತ್ತು ಫಾಲೋಅಪ್ಸ್ ಮಾಡಬೇಕು. ನಾನು ವಿವಿ ಇಬ್ಬರೇ ಸೇರ್ಕೊಂಡು ಎಲ್ಲ ಮಾಡಿದ್ದು. ಸೊ ಅದೊಂದು ನಮ್ಗೆ ಖುಷಿ ಇದೆ, ನಾವಿಬ್ಬರೇ ಪಾಪು ನೇಮಿಂಗ್ ಸೆರೆಮನಿಗೆ ಎಲ್ಲ ಕೆಲಸ ಮುಗಿಸ್ಕೊಂಡ್ವಿ ಅಂತ. ಸೊ ಬಟ್ ಫಂಕ್ಷನ್ ದಿನ ನನ್ನ ಅಕ್ಕಂದಿರು ಭಾವ ಎಲ್ಲ ಬಂದ್ಬಿಟ್ಟು ಹೆಲ್ಪ್ ಮಾಡಿದ್ರು. ಸೊ ಅಂದರೆ ಈಸಿ ಅಲ್ಲ, ಯಾವ್ದಾದ್ರು ಫಂಕ್ಷನ್ ಮಾಡಬೇಕಂದ್ರೆ ಟೆನ್ಷನ್ ಇರುತ್ತೆ, ಎಲ್ಲ ಫಾಲೋಅಪ್ ಮಾಡ್ತಾ ಇರಬೇಕಲ್ಲ. ಸೊ ಪಾಪುದು ಮತ್ತು ವಿವಿದು ಶಾಪಿಂಗ್ ಬೆಂಗಳೂರಲ್ಲೇ ಮುಗಿಸ್ಕೊಂಡ್ವಿ. ನನ್ನ ಶಾಪಿಂಗು, ನನ್ನ ಸ್ಯಾರೀಸ್ ಎಲ್ಲ ನಾವು ಹಾಸನಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಊರಿಗೆ ಹೋಗಿದ್ನಲ್ಲ, ಅಲ್ಲಿ ಇಶಿಕಾ ನೋಡೋದಕ್ಕೆ ಅಂತ ಹಾಸನ್ಗೆ ಹೋಗಿದ್ವಿ. ಅವಳನ್ನ ಬೋರ್ಡಿಂಗ್ ಸ್ಕೂಲಿಗೆ ಸೇರಿಸಿದ್ದೀವಲ್ಲ, ಸೊ ಅವಳನ್ನ ನೋಡ್ಕೊಂಡಂಗೂ ಆಗುತ್ತೆ, ನಂದು ಶಾಪಿಂಗ್ ಮುಗಿಸ್ಕೋಬೋದು ಅಂತ ನಾವು ಹಾಸನ್ಗೆ ಹೋಗಿ ನಂದು ಸ್ಯಾರೀಸ್ ಶಾಪಿಂಗ್ ಮಾಡಿದ್ದು. ಎಷ್ಟು ನೋಡ್ಕೊಂಡು ಹೋಗಿದ್ದೀನಿ ಗೊತ್ತಾ? ಎಲ್ಲಿ ಬಂದಿದ್ದೀವಿ? ಅಕ್ಕ ಸ್ಕೂಲಿಗೆ ಬಾ, ಕೂರ್ಸು. ನಾವು ಹೋಗೋದು ಇಶಿಕಾ ಗೊತ್ತಿರಲಿಲ್ಲ, ಸರ್ಪ್ರೈಸ್ ಆಗಿ ಹೋಗಿದ್ದು. ನಾನು ಪಾಪ ಸರ್ಪ್ರೈಸ್ ಅವಳಿಗೆ. ಅವಳು ಏನು ಅಂದ್ಕೊಂಡಿದ್ದು, ಬೆಳಗ್ಗೆ ಫೋನ್ ಮಾಡಿ ಅವಳು ವಾರ್ಡನ್ಗೆ ಹೇಳಿದಾಗ ಅವಳು ಬರೀ ಅವ್ರ ಪಪ್ಪವನ್ನು ನೋಡ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡಿದ್ವಿ. ನಮ್ಮನ್ನು ನೋಡ್ಬಿಟ್ಟು ಅವಳಿಗೆ ತುಂಬ ಖುಷಿ ಆಗ್ಬಿಟ್ಟು ಓಡ್ ಬಂದು ಪಾಪನ ಮಾತಾಡಿಸ್ತಾಳೆ. ನಾವು ಬರ್ತೀವಿ ಅಂತ ಗೊತ್ತಿತ್ತೇನೆ, ಗೊತ್ತಿರಲಿಲ್ಲ.
ನಾವು ಹಾಸನ ರೀಚ್ ಆಗೋಷ್ಟರಲ್ಲಿ ಲಂಚ್ ಟೈಮ್ ಆಗಿತ್ತು. ಆ್ಯಕ್ಚುಲಿ 2:30ನೇ ಆಗೋಗ್ಬಿಟ್ಟಿತ್ತು. ಸೊ ಇಶು ಆಲ್ರೆಡಿ ಅವಳು ಲಂಚ್ ಮುಗಿಸ್ಕೊಂಡಿದ್ಲು, ಬಟ್ ನಾವ್ಯಾರೂ ಲಂಚ್ ಮಾಡ್ಕೊಂಡು ಹೋಗಿರಲಿಲ್ಲ. ಸೊ ನಮ್ಮೂರಿಂದ ಹಾಸನ ಆಲ್ಮೋಸ್ಟ್ 1.5 ಅವರ್ಸ್ ಜರ್ನಿ, ಬಟ್ ರೋಡ್ ಚೆನ್ನಾಗಿರಲಿಲ್ಲ. ಆಲ್ಮೋಸ್ಟ್ 2 ಅವರ್ಸೇ ಆಗೋಯಿತು. 2 ಅವರ್ಸ್ 15 ಮಿನಿಟ್ಸ್ ಏನೋ ಆಯಿತು. ಸೊ ಅಲ್ಲಿ ಇಶಿಕಾ ಸ್ಕೂಲ್ ಹತ್ರ ಎಂಪೈರ್ ರೆಸ್ಟೋರೆಂಟ್ ಹತ್ರ ಇದೆ. ಸೊ ಅಲ್ಲಿಗೆ ಹೋಗಿ ಎಲ್ಲರೂ ಊಟ ಮುಗಿಸ್ಕೊಂಡು ಮತ್ತೆ ಅಲ್ಲಿಂದ ಶಾಪಿಂಗ್ ಮಾಡೋದಕ್ಕೆ ಅಂತ ಹೋಗಿದ್ದು. ಸೊ ನಾವು ಶಾಪಿಂಗ್ ಮಾಡೋದಕ್ಕೆ ಸುಧಾ ಸಿಲ್ಕಿಗೆ ಹೋಗಿದ್ದು. ನನ್ನ ಸ್ಯಾರೀಸ್ ಎಲ್ಲ ನಾನು ಹಾಸನ ಸುಧಾ ಸಿಲ್ಕ್ಸಲ್ಲೇ ತೊಗೊಂಡಿದ್ದು. ಸ್ಯಾರೀಸ್ ಎಲ್ಲ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾವು ಸಂಡೇ ಹೋಗಿದ್ದು. ಸ್ವಲ್ಪ ವೀಕ್ ಡೇಸಲ್ಲಿ ಹೋಗಿ ಸಂಡೇ ಸ್ಯಾಟರ್ಡೇ ಸ್ವಲ್ಪ ರಶ್ ಇರುತ್ತೆ. ಬಿಕಾಸ್ ಅವ್ರಿಗೂ ತೋರಿಸೋದಿಲ್ಲ ಅಂತಲ್ಲ, ಪ್ರಾಪರಾಗಿ ಅಂದರೆ ಪೇಷನ್ಸಿಂದನೇ ತೋರಿಸ್ತಾರೆ. ಬಟ್ ನಮಗೆ ಅನಿಸುತ್ತೆ ತುಂಬ ಜನ ಇದ್ದಾರೆ. ನಾನು ಬೇರೆ ಪಾಪು ಕರ್ಕೊಂಡು ಹೋಗಿದ್ನಲ್ಲ. ಸ್ಯಾರೀಸ್ ಎಲ್ಲ ಚೆನ್ನಾಗಿತ್ತು. ಬಟ್ ನನಗೆ ಏನು ಅನ್ನಿಸ್ತು ಅಂದರೆ ಅಬೌಟ್ 20,000 ಸ್ಯಾರೀಸ್ ಎಲ್ಲ ಚೆನ್ನಾಗಿ ಅನ್ನಿಸ್ತು. ಸೊ ಲೈಕ್ 10,000 ಬಿಲೋ 10,000 ಎಲ್ಲ ನಾರ್ಮಲಾಗಿ ಎಲ್ಲ ಕಡೆಯೂ ಸಿಗುತ್ತಲ್ಲ, ಅದೇ ಥರ ಅನ್ನಿಸ್ತು. ಸೊ ನಾವು ಶಾಪಿಂಗ್ ಮುಗಿಸೋ ಅಷ್ಟರಲ್ಲಿ 7:30 ಆಗಿತ್ತು. ಇಶುನ ಹಾಸ್ಟೆಲಿಗೆ ಬಿಟ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಅವಳಿಗೆ ಪಾಪ ಬೇಜಾರು, ನಾವೆಲ್ಲರೂ ಬಿಟ್ಟು ಹೋಗ್ತಿದ್ದೀವಲ್ಲ ಅಂತ. ಮತ್ತು ನಾನು ಅವಳ ಹಾಸ್ಟೆಲ್ಲು ಸ್ಕೂಲೆಲ್ಲ ನೋಡಿರಲಿಲ್ಲ. ಸೊ ನೋಡ್ಕೊಂಡು ಅವಳ ಹಾಸ್ಟೆಲ್ ನೋಡೋಣ ಅಂತ ಒಳಗಡೆ ಹೋಗಿದ್ದೆ. ಬಿಕಾಸ್ ಅವಳನ್ನ ಅಡ್ಮಿಷನ್ ಮಾಡಿಸೋ ಟೈಮಲ್ಲಿ ನಾನು ಪ್ರೆಗ್ನೆಂಟ್ ಇದ್ನಲ್ಲ ಲಾಸ್ಟ್ ಇಯರು. ಸೊ ನಾನು ಸ್ಕೂಲ್ ಹತ್ರ ಎಲ್ಲ ಹೋಗಿ ನೋಡೋದಕ್ಕಾಗಿರಲಿಲ್ಲ. ಬಟ್ ಈ ಸ್ಕೂಲ್ನ ನಾನು ಯಾವಾಗ ಚಿಕ್ಕಮಂಗ್ಳೂರು ಸಕಲೇಶ್ಪುರ ಟ್ರಿಪ್ಗೆ ಹೋಗ್ಬೇಕಾದ್ರೆ ಆನ್ ದಿ ವೇ ನೋಡ್ಕೊಂಡು ಹೋಗ್ತಾ ಇದ್ದೆ HKS ಈ ಸ್ಕೂಲ್ ಚೆನ್ನಾಗಿದೆ ಅಂತ. ಬಟ್ ಫೈನಲಿ ನಮ್ಮ ಮಿಷನ್ ಅಲ್ಲಿಗೆ ಸೇರ್ಸಂಗಾಯಿತು. ಸೊ ಅಲ್ಲಿದ್ದಂಥ ಹಾಸ್ಟೆಲ್ ಮಕ್ಕಳೆಲ್ಲ ಪಾಪುನ ಮತ್ತು ವಿಯಾಂಶಿನ ಬಂದು ಆಟ ಆಡಿಸ್ತಾಯಿದ್ರು. ಎಲ್ರಿಗೂ ತುಂಬ ಖುಷಿ ಆಯಿತು ಮಕ್ಕಳನ್ನ ನೋಡಿ. ಆಲ್ರೆಡಿ ಕಣ್ಣೀರ ಧಾರೆ ಸ್ಟಾರ್ಟು. ಬಾಯ್ ಅಮ್ಮ, ಅಳ್ಬಾರ್ದು ಅಳ್ಬಾರ್ದು. ಬಾಯ್ 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 ಸರಿನಾ? ಇದಾಗಿತ್ತು ನಮ್ಮ ಶಾಪಿಂಗು ಪಾಪು ನಾಮಕರಣಕ್ಕೆ. ಸೊ ನೋಡಿದ್ರಲ್ಲ, ನನಗೆ ವಿವಿಗೆ ಪಾಪುಗೆ ಎಲ್ಲ ಎಲ್ಲಿ ಶಾಪಿಂಗ್ ಮಾಡಿದ್ವಿ ನಾಮಕರಣಕ್ಕೆ ಅಂತ. ಸೊ ಇದಲ್ದಲ್ಲೇ ಒಂದಷ್ಟು ಜ್ಯುವೆಲ್ರಿ ಅಂದರೆ ಗೋಲ್ಡ್ ಪರ್ಚೇಸ್ ಮಾಡಿದ್ದೆ ನನಗೆ ಮತ್ತು ಪಾಪುಗೆ. ಸೊ ನನಗೊಂದು ಆಸೆ ಇತ್ತು, ನನ್ನ ಪಾಪು ನಾಮಕರಣಕ್ಕೆ ನನ್ನ ಮಗು ನಾಮಕರಣಕ್ಕೆ ನಾನೆಲ್ಲ ಹೊಸ ಜ್ಯುವೆಲ್ರಿನೇ ಹಾಕ್ಕೋಬೇಕು, ಎಲ್ಲ ಕಂಪ್ಲೀಟ್ ಗೋಲ್ಡ್ ಇರಬೇಕು, ಅದೆಲ್ಲ ಹೊಸದೇ ಆಗಿರಬೇಕು, ಆಲ್ರೆಡಿ ಯೂಸ್ ಮಾಡಿರೋದು ಹಾಕ್ಕೋಬಾರ್ದು ಅಂತ ಒಂದಷ್ಟು ನಾನು ಊರಲ್ಲಿ ತಿಪ್ಟೂರಲ್ಲಿ ಪರ್ಚೇಸ್ ಮಾಡಿದೆ, HVS ಜ್ಯುವೆಲ್ರಿ ಶಾಪಲ್ಲಿ. ಇನ್ನೊಂದಷ್ಟು ಬೆಂಗಳೂರಲ್ಲಿ ನಾನು ಪರ್ಚೇಸ್ ಮಾಡಿದೆ. ಸೊ ನಿಮ್ಗೆ ಯಾರಿಗಾದ್ರೂ ನಂದು ಗೋಲ್ಡ್ ಜ್ಯುವೆಲ್ರೀಸ್ ನೋಡಬೇಕಂತ ಅಂದರೆ ಲೆಟ್ ಮಿ ನೋ ಇನ್ ದಿ ಕಾಮೆಂಟ್ ಸೆಕ್ಷನ್. ನಾನು ಅದಕ್ಕೆ ಅಂತ ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.